ಗೌತಮ್ ಬುದ್ಧರ ಜಾತಕ ಕಥೆಗಳು. ಬುದ್ಧರ ಹಿಂದಿನ ಜನ್ಮಗಳನ್ನು ಬೋಧಿಸತ್ವ ಎನ್ನುತ್ತಾರೆ. ಮುಂದೆ ಬುದ್ಧ ಭಗವಾನನಾದ ಸಿದ್ಧಾರ್ಥ ಗೌತಮನು ಅನೇಕ ಬೋಧಿಸತ್ವ ಜನ್ಮಗಳೆತ್ತಿದ್ದು ಇಂತಹ 547 ಕಥೆಗಳು ತ್ರಿಪಿಟಕದಲ್ಲಿವೆ. ಇವುಗಳನ್ನು ಜಾತಕ ಕಥೆಗಳೆಂದು ಕರೆಯುತ್ತಾರೆ. ಒಂದೊಂದು ಕಥೆಯು ಬೋಧಿಸತ್ವ ಪರರಿಗಾಗಿ ಮಾಡಿದ ತ್ಯಾಗ, ಸಹಿಸಿದ ಕಷ್ಟ, ತೋರಿಸಿದ ದಯೆ ಇವುಗಳ ಕಥೆಯೇ ಆಗಿದೆ. ಹಿಂದೊಂದು ಜನ್ಮದಲ್ಲಿ ಬುದ್ಧ ಭಗವಾನರು ಯತಿಯಾಗಿದ್ದರು. ಒಂದು ದಟ್ಟವಾದ ಕಾಡಿನಲ್ಲಿ ಆ ಯತಿ ತಪಸ್ಸನ್ನು ಮಾಡುತ್ತಿದ್ದ. ಕಾಡಿನಲ್ಲಿ ಒಂದು ದೊಡ್ಡ ಬೆಟ್ಟ, ಆಳವಾದ ಕಣಿವೆ. ಒಮ್ಮೆ ಬೆಟ್ಟದ ಮೇಲೆ ಹೋಗುತ್ತಿದ್ದ ಯತಿ ಅಕಸ್ಮಾತ್ ಕಣಿವೆಯ ಕಡೆ ನೋಡಿದ. ಅಲ್ಲಿ ಕರುಳು ಕತ್ತರಿಸುವ ಒಂದು ದೃಶ್ಯ ಕಂಡ. ಒಂದು ಹುಲಿ ಮತ್ತು ಅದರ ಮರಿ ಕಂಡು ಬಂದವು. ತಾಯಿ ಹುಲಿಯು ಆಹಾರವಿಲ್ಲದೆ ಸೊರಗಿ ಹೋಗಿತ್ತು. ಹಸಿವನ್ನು ತಾಳಲಾರದೆ ತನ್ನ ಮರಿಯನ್ನೇ ತಿನ್ನುವ ಯತ್ನದಲ್ಲಿತ್ತು. ಯತಿಯ ಹೃದಯ ಬೀರಿತು. ಅಯ್ಯೋ, ಇದೆಂಥ ಅನ್ಯಾಯ! ರಕ್ಷಿಸಬೇಕಾದ ತಾಯಿಯೇ ತನ್ನ ಕರುಳ ಕುಡಿಯನ್ನು ಭಕ್ಷಿಸಬೇಕಾದ ಸಂದರ್ಭ ಬಂದಿದೆಯಲ್ಲ. ಇದಕ್ಕೆಲ್ಲ ಕಾರಣ ಹೊಟ್ಟೆ. ಈ ಹಸಿವಿನಿಂದ ಜೀವನ ಧರ್ಮಕ್ಕೆ ವಿರುದ್ಧವಾದ ಘೋರವಾದ ಕೃತ್ಯ ನಡೆದು ಹೋಗುತ್ತಿದೆ. ಇದನ್ನು ತಪ್ಪಿಸಬೇಕು. ಇದಕ್ಕಿರುವುದು ಒಂದೇ ದಾರಿ. ಅದೇ ಹುಲಿಗೆ ತನ್ನ ದೇಹವನ್ನೊಪ್ಪಿಸುವುದು. ತನ್ನ ದೇಹ ಒಂದು ಘೋರ ಕಾರ್ಯವನ್ನು ತಪ್ಪಿಸುವುದೆಂದು ಯತಿಗೆ ಆನಂದವಾಯಿತು. ಮರುಕ್ಷಣವೇ ಕಣಿವೆಯೊಳಗೆ ಬಿದ್ದ ಹುಲಿ ಅವನ ದೇಹವನ್ನು ಗಬಗಬನೆ ತಿಂದಿತ್ತು. ತೃಪ್ತಿಪಟ್ಟಿತು. ಯತಿಯ ತ್ಯಾಗ ಮಾತೃಧರ್ಮವನ್ನು ಉಳಿಸಿತು.